ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆರಾಮಾಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ. ನೋಡಿ, ಇವತ್ತೊಂದು ಸಿಲ್ಕ್ ಮೆಟೀರಿಯಲ್ ಸ್ಯಾರಿಯಲ್ಲಿ ನಾನು ಒಂದು ಕ್ರಾಪ್ ಟಾಪು ಮತ್ತು ಅದಕ್ಕೆ ಫಸ್ಟ್ ಕ್ರಾಪ್ ಟಾಪು ಹೊಲ್ಕೋತೀನಿ. ಆಮೇಲೆ ಅದಕ್ಕೆ ನಾನು ಬೆಲ್ಟ್ ಲಂಗ ಥರ ಹೊಲಿತೀನಿ. ಈಗ ನಾನು ಕ್ರಾಪ್ ಟಾಪದ್ದು ಮಾತ್ರ ನಾನು ನಿಮಗೆ ಮೆಜರ್ಮೆಂಟ್ ತೋರಿಸ್ತಿದ್ದೀನಿ. ನೋಡಿ, ಬ್ಲೌಸ್ ಲೆಂತ್ 16, ಶೋಲ್ಡರ್ 14, ಅಪ್ಪರ್ ಚೆಸ್ಟ್ 34, ಚೆಸ್ಟ್ 35, ವೇಸ್ಟ್ 27, ಸ್ಲೀವ್ ಲೆಂತು 10, ಸ್ಲೀವ್ ಲೂಸು ಮತ್ತು ಅಪೆಕ್ಸ್ ಪಾಯಿಂಟು 9.5. ಬೋಟ್ ನೆಕ್ ಕಟ್ಟಿಂಗಲ್ಲಿ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಬೋಟ್ ನೆಕ್ ಕಟ್ಟಿಂಗಲ್ಲಿ ಈ ಒಂದು ಮೆಜರ್ಮೆಂಟ್ಗೆ ನಾನು ಇವಾಗ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ. ಮತ್ತು ನಾನು ಹ್ಯಾಂಡ್ಸ್ಗೆ ಮತ್ತು ವೇಸ್ಟ್ ಹತ್ರ ಸ್ಕ್ಯಾಲಪ್ ಡಿಸೈನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಸಹ ಈ ಒಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಲೆಂತಲ್ಲಿ 16, 1 ಇಂಚ್ ಆ್ಯಡ್ ಮಾಡ್ಕೊಂಡು 17ಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. 17ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೆಕ್ಸ್ಟು ಶೋಲ್ಡರ್ ಬಂದು ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನನ್ನ ಬ್ಲೌಸ್ ಮೆಜರ್ಮೆಂಟಲ್ಲಿ ಶೋಲ್ಡರು 14 ಇದೆ. 14ನ್ನು 2 ಭಾಗ ಮಾಡಿದ್ರೆ 7 ಬರುತ್ತೆ. 7ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ವೇಸ್ಟ್ ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. 27 ಇಂಚಸ್ ವೇಸ್ಟ್ ಮೆಜರ್ಮೆಂಟು. ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನೋಡಿ, ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ನೋಡಿ 6.25 ಬರುತ್ತೆ. 6.25ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 1 ಇಂಚ್ ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ನಾನಿಲ್ಲಿ ಡಾಟ್ನ ಹಿಡಿತಿಲ್ಲ, ನಾನು ಅದನ್ನು ಚೇಂಜ್ ಮಾಡ್ತೀನಿ ಹಿಂದೆ. ಇಷ್ಟಾದಮೇಲೆ ನೋಡಿ, ಚೆಸ್ಟ್ನ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಡಿವೈಡೆಡ್ ಬೈ 4 ಮಾಡಿ 8.25 ಬರುತ್ತೆ. 8.25ಗೆ ಒಂದು ಮಾರ್ಕಿಂಗ್ ಮಾಡ್ತೀನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಒಂದು 1/2 ಇಂಚಷ್ಟು ನೋಡಿ, ವೇಸ್ಟು 6.25, ಚೆಸ್ಟು 8.25, 1/2 ಇಂಚ್ ನಾನು ಆ್ಯಡ್ ಮಾಡ್ಕೊಳ್ತೀನಿ ಚೆಸ್ಟ್ ಲೂಸಿಂಗೋಸ್ಕರ. ಇಷ್ಟಾದಮೇಲೆ 3/4 ಇಂಚಷ್ಟು 0.75 ಇಂಚಷ್ಟು ನಾನು ಇಲ್ಲಿ ಶೋಲ್ಡರ್ ಸ್ಲೋಪ್ನ ತಗೊಳ್ತಾ ಇದ್ದೀನಿ. ನೆಕ್ ವಿಡ್ತ್ ತಗೊಳ್ತಾ ಇದ್ದೀನಿ 3 ಇಂಚಸ್ಸು. ಈ ಸ್ಲೋಪ್ ಮಾರ್ಕ್ ಏನು ಮಾಡಿದ್ದೀನೋ ಅದನ್ನ ಈ ರೀತಿ ಕ್ರಾಸಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ನಾನು ಆರ್ಮೋಲ್ ಡೌನಿಂಗನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ, ನಾನು ಇಲ್ಲೊಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಏನಪ್ಪ ಅಂದರೆ, ಚೆಸ್ಟ್ ಡಿವೈಡೆಡ್ ಬೈ 6, ಅದಕ್ಕೆ +1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ಚೆಸ್ಟ್ ಎಷ್ಟಿದೆ? 35 ಇದೆ. ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ನಮ್ಗೆ 5.8 ಬರುತ್ತೆ. ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು 6.8ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿಂದ ಕರೆಕ್ಟಾಗಿ ಮಿಡ್ಲ್ ಎಷ್ಟು ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ ಪಾಯಿಂಟ್ನ ಇನ್ನೊಂದು ಸಲ ಮಾರ್ಕ್ ಮಾಡಿಕೊಂಡೆ. ನಾನು ಚೆಸ್ಟ್ ಪಾಯಿಂಟು ವೇಸ್ಟ್ ಪಾಯಿಂಟು ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೀವು ಡಾಟ್ ಹಿಡಿತೀನಿ ಅನ್ನೋರ್ಗಾದರೆ ನೀವು ಡಾಟ್ ಪಾಯಿಂಟ್ನ ಮೆನ್ಷನ್ ಮಾಡ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಡಾಟ್ ಹಿಡಿದಿಲ್ಲ ಅಂದರೆ ನೀವು ಅದನ್ನ ಮೈನಸ್ ಮಾಡ್ಕೋಬೋದು. ನಾನು ಡೀಪ್ನ ನೋಡಿ 5 ಇಂಚ್ ತೊಗೊಳ್ತಾ ಇದ್ದೀನಿ. ಉಳಿದಿದ್ದೀನಿ ಇಲ್ಲಿ ಡೀಪಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಬ್ರಾಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಬ್ರಾಡ್ನೆಸ್ಸು ಇಟ್ಕೋಬೋದು. ನಾನಿಲ್ಲಿ 4 ಇಂಚ್ ತೊಗೊಂಡೆ ಬ್ರಾಡು. ಇಲ್ಲಿ ನಾವು ನೆಕ್ ಶೇಪ್ನ ಡ್ರಾ ಮಾಡ್ಕೋಬೋದು. ನಾನು 3.25ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಈ ಥರ ಸ್ಕ್ವೇರ್ ಥರ ಬಾಕ್ಸ್ ರೆಡಿ ಮಾಡಿಕೊಂಡೆ. ಇಲ್ಲಿ ನೆಕ್ ಶೇಪ್ನ ಡ್ರಾ ಮಾಡಿಕೊಂಡೆ. ನಿಮಗೆ ಯಾವ ನೆಕ್ ಶೇಪ್ ಬೇಕೋ ನೀವು ಆ ನೆಕ್ ಶೇಪ್ನ ಡ್ರಾ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ನೆಕ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಒಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದರು, ಕ್ರಾಪ್ ಟಾಪು ಯಾವ ರೀತಿ ಸ್ಟಿಚ್ ಮಾಡಬೇಕು ಹೇಳ್ಕೊಡಿ ಅಂತ. ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಡ್ತೀನಿ. ನೋಡಿ, ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು 1/4 ಇಂಚಷ್ಟು ನಾನಿಲ್ಲಿ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ತಗೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಆರ್ಮೋಲ್ ಶೇಪ್ನ
ಸೊ ಇನ್ಸ್ಟಾಗ್ರಾಮಲ್ಲಿ ಅವ್ರು ಕಮೆಂಟ್ ಮಾಡಿದ್ರಲ್ಲ, ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಕ್ಯಾಲಪ್ ಕೊಡ್ತೀನಿ ನಾನು. ಸೊ ಹಾಗಾಗಿ ಸ್ಕ್ಯಾಲಪ್ ಕೊಡೋದ್ರಿಂದ ನಾನಿಲ್ಲಿ ಡಾಟ್ನ ಸ್ಟಿಚ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಡಾಟ್ ಪಾಯಿಂಟ್ನ ಮೈನಸ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು ನೋಡಿ, ಇಲ್ಲಿ ಚೆಸ್ಟಿಂದ ಡೈರೆಕ್ಟ್ ನಾವು ಇಲ್ಲಿಗೆ ವೇಸ್ಟ್ ಹತ್ರಕ್ಕೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀವಿ. ಅಲ್ಲಿಂದ 1.5 ಇಂಚ್ ಆ್ಯಡ್ ಮಾಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ಲೈನ್ನ ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟು ಇದು ನಮಗೆ ಬೇಕಾಗಿಲ್ಲ. ಸೊ ಇನ್ನೊಂದು ಈ ಸೈಡ್ ಇರೋದು ಮಾತ್ರ ನಮಗೆ ಬೇಕಾಗತ್ತೆ. ನೋಡ್ತಿರ್ಬೋದು ಇಷ್ಟು. ನೀವು ಡಾಟ್ ಬೇಕು ಅನ್ನೋರು ಡಾಟ್ನ, ಈಗ ನೀವು ಸ್ಕ್ಯಾಲಪ್ ಕೊಟ್ಟಿಲ್ಲ ಅನ್ನೋರಾದರೆ ಡಾಟ್ನ ಹಿಡೀರಿ. ಡಾಟ್ ಹಿಡಿಯೋರಾದರೆ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಬೇಡ ಅನ್ನೋರಾದರೆ ಸ್ಕ್ಯಾಲಪ್ ಕೊಡೋದಾದರೆ ಡಾಟ್ ಮೆನ್ಷನ್ ಮಾಡಬೇಡಿ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈಸಿಯಾಗಿ ಮಾರ್ಕ್ ಮಾಡ್ಕೊಂಡು ನಾವು ಕಟ್ ಮಾಡ್ಕೋಬೋದು. ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು. ಇದನ್ನು ಇನ್ನೊಂದು ವಿಷಯ ಏನು ಗೊತ್ತಾ, ಸೊ ನನಗಿಲ್ಲಿ ಬ್ಯಾಕ್ ಹುಕ್ ಇಡಬೇಕಾಯಿತು. ನಾನು ಬ್ಯಾಕು ಓಪನ್ ಕಡೆ ಕಟ್ ಮಾಡ್ಕೋಬೇಕಾಗಿತ್ತು, ಕ್ಲೋಸ್ ಕಡೆ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನೀವು ಬ್ಯಾಕ್ ಹುಕ್ ಇಡೋದಾದರೆ ಓಪನ್ ಕಡೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನಿಲ್ಲಿ ಮರ್ತುಬಿಟ್ಟು ಈ ರೀತಿ ಕ್ಲೋಸಿಂಗ್ ಕಡೆ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಇಡ್ತೀನಿ. ಸೊ ಇಲ್ಲಿ ನಾನು ಬಟ್ಟೆನ ಕ್ಲೋಸ್ ಮಾಡ್ಕೊಳ್ತೀನಿ. ಓಪನ್ ಕಡೆ ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ, ಸೊ ಇದನ್ನು ನಾನು ಕ್ಲೋಸ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡಿಕೊಂಡು. ನೀವು ಬ್ಯಾಕ್ ಹುಕ್ ಇಡೋದಾದರೆ ಓಪನ್ ಕಡೆ ಬ್ಯಾಕ್ನ ಕಟ್ ಮಾಡ್ಕೊಳ್ಳಿ. ಉಪ್ಪಟ್ಟೆ ಐಪಟ್ಟಿಗೆಲ್ಲ ನೀವು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಈ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಲ್ಲ, ಸೊ ಅದರಲ್ಲೂ ಸ್ವಲ್ಪ ಶಾರ್ಟ್ ಮಾಡಿಕೊಂಡು ನಾನಿಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ನೀವು ಈ ಬ್ಯಾಕ್ ಹುಕ್ ಇಡೋದಾದರೆ ಓಪನ್ ಕಡೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಸೇಮ್ ನಾವು ಬ್ಯಾಕ್ ಪಾರ್ಟ್ ಇಟ್ಟು ಯಾವ ರೀತಿ ಟ್ಯಾಪ್ ಮಾಡ್ತೀವೋ ಅದೇ ರೀತಿ ನೀಟಾಗಿ ಟ್ಯಾಪ್ ಮಾಡಿಕೊಂಡೆ. ನಾನು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಬಿಟ್ಟಿರೋದೇನಕ್ಕಂದರೆ ಅದನ್ನ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ಫ್ರಂಟಲ್ಲಿ ಕ್ಲೋಸ್ ಬೇಕಾಗಿದೆ. ಹಾಗಾಗಿ ಬ್ಯಾಕ್ ಪಾರ್ಟ್ನ ನೀಟಾಗಿ ತೆಗೆದು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಇದು ಮಾರ್ಕಿಂಗ್ ಸ್ವಲ್ಪ ಸೈಡಿಗೆ ಬಂತು. ಇಷ್ಟಾದಮೇಲೆ ನೋಡಿ ಒಂದು 1/2 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಸೊ ಈ ಫ್ರಂಟ್ ಶೇಪ್ ಡ್ರಾ ಮಾಡೋದು ತುಂಬ ಕೆಲವರಿಗೆ ಜಾಸ್ತಿ ಮಾರ್ಕ್ ಮಾಡಿಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ ಅಂದರೆ ನಮಗೆ ಈ ಆರ್ಮೋಲ್ ಹತ್ರ ಸ್ಲೀವ್ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬಂದು ನಮಗೆ ಸ್ಲೀವ್ ಅನ್ನೋದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋಲ್ಲ. ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು ಯಾರೋ, ನನಗೆ ಸ್ಲೀವ್ಸ್ ಹತ್ರ ಫುಲ್ಲು ಜೋತ್ ಬೀಳ್ದಂಗೆ ಬರುತ್ತೆ ಇದು ಕ್ಲಾತು ಅಂತ. ಸೊ ಈ ಪ್ರಾಬ್ಲಮ್ ಆದಾಗ ಆ ರೀತಿ ಆಗುತ್ತೆ. ನೀವು ಎಕ್ಸ್ಟ್ರಾ ಜಾಸ್ತಿ ತೆಗೆದ್ರೂ ಸಹ, ಶೇಪ್ ಜಾಸ್ತಿ ತೆಗೆದ್ರೂ ನಿಮಗೆ ಅಲ್ಲಿ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನೋಡಿಕೊಂಡು ತೆಗಿಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ ನೆಕ್ ನಾನು ಮಾರ್ಕ್ ಮಾಡಿಕೊಂಡೆ. ಡೀಪ್ ಇಟ್ಟಿಲ್ಲ ನಾನು, ಜಸ್ಟ್ ಒಂದು 4 ಇಂಚ್ ಅಷ್ಟೇ ಡೀಪ್ ಇಟ್ಟಿದ್ದೀನಿ. ಬೋಟ್ ನೆಕ್ ಇರೋದ್ರಿಂದ ನನಗೆ ಸ್ವಲ್ಪ ಕತ್ತತ್ರನೇ ಬೇಕು ಅಂತ ಹೇಳಿದ್ದಾರೆ ಕಸ್ಟಮರು. ನನಗೆ ಜಾಸ್ತಿ ಡೀಪ್ ಬೇಡ ಅಂದಿದ್ದಾರೆ. ಸೊ ಹಾಗಾಗಿ ನೋಡಿ ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟ್ ಡಾಟ್ ಪಾಯಿಂಟ್ ನಾನು 2/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ನಾನು 2.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಗಮನ ಇಟ್ಟು ನೋಡಿ, ನಾನಿಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ 2.5 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1 ಇಂಚು ನಾವು ಪ್ರಿನ್ಸಸ್ ಕಟ್ಗೆ ಅಟ್ಯಾಚ್ ಮಾಡೋಕ್ಕೆ ಬೇಕಾಗತ್ತೆ. ಬಾಟಮಲ್ಲಿ 2.5, ಮೇಲೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು ಲೈನ್ನ ಡ್ರಾ ಮಾಡಿಕೊಂಡೆ. ನೋಡಿ ಇಲ್ಲಿ 3/4ಗೆ ಮಾರ್ಕ್ ಮಾಡ್ಕೊಂಡಲ್ಲ, ಇಲ್ಲಿ ಮೇಲೆ 1/2 ಇಂಚು ಜಾಸ್ತಿ ಮಾಡಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡಿಕೊಂಡೆ. ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಅಫೆಕ್ಸ್ ಪಾಯಿಂಟ್ ಎಷ್ಟು ಬಂತು? 9.5. ಅದಕ್ಕೆ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಬೇಕಲ್ವಾ. ಸೊ ಹಾಗಾಗಿ ನಾನು 10ಗೆ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ನೋಡಿ ಇಲ್ಲಿ 3/4 ಮಾರ್ಕ್ ಮಾಡ್ಕೊಂಡಲ್ಲ, ಇಲ್ಲಿ 1/2 ಇಂಚ್ ಆ್ಯಡ್ ಮಾಡಿಕೊಂಡು 3/4ಗೆ ಮೇಲೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೋಬೇಕು. ಇಲ್ಲಿಂದ ನಾವು ಪ್ರಿನ್ಸಸ್ ಕಟ್ ಶೇಪ್ನ ಕೊಡಬೇಕಾಗುತ್ತೆ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನಾವು ಪ್ರಿನ್ಸಸ್ ಕಟ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ.
ಇಲ್ಲೂ ಅಷ್ಟೇ ಶೇಪು ಪ್ರಿನ್ಸಸ್ ಕಟ್ ಶೇಪ್ನ ಈ ರೀತಿ ಕೊಡಬೇಕಾಗತ್ತೆ. ಈ ರೀತಿ ಕೊಟ್ಟಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ 1/4 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಆ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಆರ್ಮೋಲಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ. ಇಷ್ಟಾದಮೇಲೆ 1.5 ಇಂಚ್ ನಾನು ಇಲ್ಲಿ ಮೈನಸ್ ಮಾಡ್ತಿದ್ದೀನಿ, ಮೇಲೆ ತೊಗೊಳ್ತಾ ಇದ್ದೀನಿ 1.5 ಇಂಚು. ಯಾಕಂದರೆ ನಮ್ಮ ಸೈಡ್ ಫಿಟ್ಟಿಂಗಲ್ಲಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾವು 1.5 ಇಂಚಲ್ಲಿ ತಗೊಳ್ಳೇಬೇಕಾಗತ್ತೆ. ಇಷ್ಟು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಫ್ರಂಟ್ಗೂ ಅಷ್ಟೇ ನೋಡಿ ಇಲ್ಲಿ 1/2 ಇಂಚ್ ಮೇಲಕ್ಕೆ ತೊಗೊಳ್ತಾ ಇದ್ದೀನಿ. ಡಾಟ್ ಹತ್ರ ಮಾತ್ರ ನಾವು ಕೆಳಗಡೆ ತೊಗೊಂಡಿದ್ದೀವಿ, ಯಾಕಂದರೆ ಚೆಸ್ಟ್ ಹತ್ರ ನಮಗೆ ಕ್ಲಾತ್ ಅನ್ನೋದು ಈ ರೀತಿ ಎತ್ಕೊಂಡಾಗ ಆ ಬಾಟಮಲ್ಲಿ ನಾವು ಆ ಒಂದು ಡಾಟ್ ಹತ್ರ ಇರೋ ಕ್ಲಾತು ನಮ್ಗೆ ಮೇಲಕ್ಕೆ ಬರುತ್ತೆ, ಯಾವುದೇ ರೀತಿ ನಮ್ಗೆ ವೇರಿಯೇಷನ್ನು ಬರೋದಿಲ್ಲ. ಸೊ ಈ ರೀತಿ ನೀಟಾಗಿ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಮಾರ್ಕಿಂಗಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ದಾರೆ ಮತ್ತು ಅವರಿಗೆ ಅವಶ್ಯಕತೆ ಇದೆ ವಿಡಿಯೋ ಅನ್ನೋದಾದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು ಫಿಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ನಮಗೆ ಎಕ್ಸ್ಟ್ರಾ ರೀಕಟ್ಟಿಂಗ್ ಮಾಡಬೇಕಾಗಿ ಬರುತ್ತೆ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದಮೇಲೆ. ಸೊ ಅದನ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ಕಟ್ ಮಾಡ್ಕೊಳ್ತೀನಿ. ಇಷ್ಟು ಬ್ಯಾಕು ಮತ್ತು ಫ್ರಂಟು ನೋಡಿ. ಇದು ಅಷ್ಟೇ ಸ್ಲೋಪ್ ಮಾಡಿದ್ನಲ್ಲ 3/4 ಇಂಚು, ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಸ್ಲೀವ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ ಲೆಂತ್ ಲೂಸ್ ಎಷ್ಟು ಬೇಕು ಅಂತ ಫಸ್ಟು ತಿಳ್ಕೊಬೇಕಾಗತ್ತೆ. ಮಾರ್ಜಿನ್ ಸಮ ಇಲ್ಲ ಅಂದರೆ ನೀಟಾಗಿ ಮಾರ್ಜಿನ್ ಸಮ ಬರೋ ಥರ ಒಂದು ಲೈನ್ ಹಾಕ್ಕೊಂಡು ನೀಟಾಗಿ ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 11.25 ತೊಗೊಳ್ತಾ ಇದ್ದೀನಿ. ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟಲ್ಲಿ ನಿಮ್ಮ ಒಂದು ಬ್ಲೌಸ್ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಅದ್ರ ಮೇಲೆ ನೋಡಿ. ಇಲ್ಲಿ 10.5 ಬರುತ್ತೆ. ಇನ್ನೊಂದು ಸಲ ನಾನಿಲ್ಲಿ ಚೆಕ್ ಮಾಡ್ಕೊಳ್ತೀನಿ. 10.5 ಬರುತ್ತೆ. ನಮಗೆ ರೆಡಿ ಬೇಕು ಆರ್ಮೋಲ್ ಲೂಸು 9. ಈ ರೀತಿ ಕ್ರಾಸಾಗಿ ಇಟ್ಕೊಂಡ್ರೆ ನಮಗೆ 9 ಬರಬೇಕು. ಹ್ಯಾಂಡ್ ಡೌನ್ ತೊಗೊಳ್ತೀನಿ ನಾನು 4 ಇಂಚು. 1.5 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ನೋಡಿ, ಇಲ್ಲಿಂದ ಹಿಂಗೆ ತೊಗೊಂಡ್ರೆ 9 ಬರುತ್ತೆ. ಸೊ ಇದು ನನಗೆ ಪರ್ಫೆಕ್ಟಾಗಿರುತ್ತೆ. 2.5ಗೆ ಒಂದು ಮಾರ್ಕ್ ಮಾಡಿಕೊಂಡೆ ಇಲ್ಲಿ ಸ್ಲೀವ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ. ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು ನನಗೆ ಸ್ಲೀವ್ ಹತ್ರ ಈ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಬರುತ್ತೆ ಅಂತ. ಸೊ ಅವ್ರು ಏನು ಮಾಡಿರ್ತಾರೆ ಅಂದರೆ ನೋಡಿ, ಈ ರೀತಿ ಸ್ಲೋಪಾಗಿ ನಾವು ಮಾಡಬೇಕು ನೋಡಿ. ಅವರು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಅದು ನಮಗೆ ಎಕ್ಸ್ಟ್ರಾ ಅಂತ ಅನಿಸುತ್ತೆ. ಅದು ಅಲ್ಲದೆ ಆರ್ಮೋಲಲ್ಲಿ ಫ್ರಂಟ್ ಶೇಪಲ್ಲಿ ಸ್ವಲ್ಪ ಜಾಸ್ತಿ ತೆಗೆದುಬಿಟ್ಟಿರ್ತಾರೆ, ಆವಾಗ ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಇಲ್ಲಿವರೆಗೂ ಮಾರ್ಕ್ ಮಾಡ್ಕೋಬೇಡಿ. ಈಗ ನಾನೇನು ಡಾರ್ಕಾಗಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಫ್ರಂಟಿಗೆ. ಇಷ್ಟೆಲ್ಲ ಚೇಂಜಸ್ ಮಾಡಿಕೊಂಡು ಒಂದು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿ. ಈ ಚೇಂಜಸ್ ಎಲ್ಲ ಮಾಡ್ಕೊಂಡ್ಮೇಲೆ ನಿಮ್ಮ ಫಿಟ್ಟಿಂಗ್ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅವರು ಸಹ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಈ ರೀತಿ ಬರ್ತಿದೆ ಅಂತ ಹೇಳಿ. ಸೊ ಅವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇಲ್ಲಿ ನಾನು ಪೀಸ್ ಕಟ್ಟಬೇಕಾಗುತ್ತೆ. ಪೀಸ್ ಕಟ್ಟಿದ್ದಾದಮೇಲೆ ನಾನು ಫ್ರಂಟ್ ಶೇಪ್ನ ತೆಗಿತೀನಿ. ಈ ಕ್ಲಾತ್ ಏನಿದೆಯೋ ಇಲ್ಲೇ ನಾನು ಇದನ್ನೇ ಪೀಸ್ನ ಅಟ್ಯಾಚ್ ಮಾಡ್ತೀನಿ. ಇಷ್ಟು ಸ್ಲೀವ್ಸು, ಪ್ರಿನ್ಸಸ್ ಕಟ್ ಪಾರ್ಟು, ಬ್ಯಾಕ್ ಪಾರ್ಟು ಎಲ್ಲ ಕಟ್ಟಿಂಗ್ ನಾನು ನಿಮಗೆ ತೋರಿಸೋದಲ್ಲ. ಸೊ ನಾನು ಇದನ್ನು ನೋಡಿ, ಇಲ್ಲಿ ನನಗೆ ಉಕ್ಸ್ ಪಟ್ಟಿ ಹೈ ಪಟ್ಟಿಗೆ ನಾನು 1/4 ಇಂಚ್ ಬಿಡಬೇಕಾಗಿತ್ತು. ಸೊ ಅದನ್ನು ನಾನು ಮೇನ್ ಫ್ಯಾಬ್ರಿಕಲ್ಲಿ ಸ್ವಲ್ಪ ಬಿಟ್ಟು ಅದನ್ನ ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ. ಸೊ ನೀವು ಆಗ ಮಾಡೋಕ್ಕೆ ಹೋಗಬೇಡಿ, ನೀವು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಟು ಕಟ್ ಮಾಡ್ಕೊಳ್ಳಿ. ಇದನ್ನು ನಾನು ಸ್ಲೀವ್ಸ್ಗೆ ಕೊಡ್ತೀನಿ, ಇದು ಬಾಡಿಗೆ ಕೊಡ್ತೀನಿ. ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ ನೋಡಿ. ಕಟ್ಟಿಂಗ್ ಮಾಡ್ಕೊಂಡಿದ್ದಾಯಿತು ನೋಡಿ. ಸ್ಲೀವ್ಗೆ ಈ ಕ್ಲಾತ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಸೆರ್ಗಲ್ಲಿ ಬಂದಿರೋದು. ಸೊ ಅದು ಬಾರ್ಡ್ರು ಅದೇ ಥರ ಇದೆ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಷ್ಟಾದಮೇಲೆ ನಾನೀಗ ಕ್ಯಾನ್ವಾಸ್ನ
ನಾನು ಬಾಟಮಲ್ಲಿ ಸ್ಕ್ಯಾಲಪ್ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ, ಸೊ ನಮಗೆ ಸ್ಕ್ಯಾಲಪ್ಪು ಎಷ್ಟು ಲೆಂತ್ ಬೇಕು ಏನು ಅಂತ ಫಸ್ಟ್ಗೆ ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡಿಕೊಂಡು ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೇನೂ ಅಂದಾಜು ಮೇಲೆ ಕಟ್ ಮಾಡ್ಕೋಬೋದು, ಕ್ಯಾನ್ವಾಸ್ ವೇಸ್ಟ್ ಆಗುತ್ತಲ್ಲ. ಸೊ ಹಾಗಾಗಿ ಮೆಜರ್ಮೆಂಟ್ ತೊಗೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಕ್ಯಾನ್ವಾಸ್ನ ಕಟ್ಟಿಂಗ್ ಮಾಡ್ಕೋಬೋದು. ಸೊ ಇದರಲ್ಲೆಲ್ಲ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಬಿಟ್ಟು ನಾವು ನೋಡಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ಮಾರ್ಜಿನ್ನ ನಮಗೆ ಅವಶ್ಯಕತೆ ಇಲ್ಲ ಸ್ಕ್ಯಾಲಪ್ಗೆ. ಸೊ ಹಾಗಾಗಿ ಎಕ್ಸ್ಟ್ರಾ ಮಾರ್ಜಿನ್ನ ಬಿಟ್ಟು ಈ ಕಡೆಗೆ ಎಷ್ಟಿದೆ ಅಂತ ನೋಡಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ನಾನು ಮೆಜರ್ಮೆಂಟ್ ತಗೊಂಡು, ನೀವು ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆಯೋ ಅದ್ರ ಮೇಲೆ ನೀವು ನೋಡಿ ಕಟ್ ಮಾಡ್ಕೊಳ್ಳಿ. ಸೊ ನಾನು ಮೆಜರ್ಮೆಂಟ್ ಪ್ರಕಾರ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮೈಕ್ರೋ ಫ್ಯೂಸಿಂಗ್ ಕ್ಯಾನ್ವಾಸು. ಸೊ ಕ್ಯಾನ್ವಾಸಲ್ಲಿ 2 ಬರುತ್ತೆ, ಒಂದು ಸ್ವಲ್ಪ ತಿಕ್ಕಾಗಿರೋದೊಂದು ಬರುತ್ತೆ. ಅದಕ್ಕಿಂತ ಈ ಮೈಕ್ರೋ ಫ್ಯೂಸಿಂಗ್ದು ಚೆನ್ನಾಗಿ ಸ್ಟಿಫಾಗಿ ಕ್ಲಾತ್ನ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಮೈಕ್ರೋ ಫ್ಯೂಸಿಂಗ್ ಕ್ಯಾನ್ವಾಸ್ನೇ ನಾನು ತಗೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2.5 ಇಂಚು ಮೆಷರ್ಮೆಂಟ್ ತಗೊಂಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು, ನನಗೆ ಹ್ಯಾಂಡ್ಸ್ಗೂ ಬೇಕಾಗಿದೆ ಕ್ಯಾನ್ವಾಸು, ಮತ್ತು ಬಾಡಿಗೆ ಫ್ರಂಟು ಮತ್ತು ಬ್ಯಾಕ್ ವೇಸ್ಟ್ ಹತ್ರ ನನಗೆ ಕ್ಯಾನ್ವಾಸ್ 2ಕ್ಕೂ ಬೇಕು. ಸೊ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲೇ ಸಾಕಾಗತ್ತೆ ಅಂದ್ಕೊಂಡಿದ್ದೀನಿ ಫ್ರಂಟು ಮತ್ತು ಬ್ಯಾಕ್ ವೇಸ್ಟಿಗೆ. ಈ ರೀತಿ ಮೆಷರ್ಮೆಂಟ್ ಪ್ರಕಾರ ನೀವು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳಿ. ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸ್ಲೀವ್ಸ್ಗೂ ಬೇಕಲ್ಲ, ಸೊ ನಾನು ಸ್ಲೀವ್ಸ್ಗೂ ಬೇಕಾಗುವಷ್ಟು ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡೆ. ಸೊ ಇದಕ್ಕೆ ನಾವು ಯಾವ ರೀತಿ ಸ್ಕ್ಯಾಲಪ್ದು ಮಾರ್ಕ್ ಮಾಡಬೇಕು ಅಂತ, ಸೊ ನಾನಿಲ್ಲಿ ಒಂದು ವೇಸ್ಟ್ ಕ್ಯಾಪ್ ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ನಾನು ಆಲ್ರೆಡಿ 1.5 ಇಂಚ್ ಮಾರ್ಜಿನ್ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಎಷ್ಟು ಲೆಂತ್ ಬೇಕು ನಿಮಗೆ ಅಂತ. ಉಳಿದಿದ್ದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ಯಾನ್ವಾಸ್ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕ್ಯಾಪ್ ತೊಗೊಂಡಿದ್ದೀನಿ. ಕ್ಯಾಪಲ್ಲಿ ಫಸ್ಟ್ 1/2 ಇಂಚ್ ಮಾರ್ಜಿನ್ಗೆ ಒಂದು ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಅಲ್ಲಿಂದ ಕರೆಕ್ಟಾಗಿ ನಾನು ಈ ರೀತಿ ಮಿಡ್ಲಿಗಿಟ್ಟು ಕ್ಯಾಪಲ್ಲಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಕ್ಯಾಲಪಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ, ನೀಟಾಗಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಇದಕ್ಕೂ ಅಷ್ಟೇ 1/2 ಇಂಚ್ ಮಾರ್ಜಿನ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಇದಕ್ಕೂ ಸೇಮ್ ಅದೇ ರೀತಿ ಆ ಕ್ಯಾಪ್ನ ಇಟ್ಟು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ಯಾಲಪ್ದು.
ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಒಬ್ಬರು ಕಮೆಂಟ್ ಮಾಡಿದರು, ತುಂಬ ಸ್ಪೀಡಾಗಿ ಹೇಳ್ಕೊಡ್ತೀರಾ, ಸ್ವಲ್ಪ ನಿಧಾನವಾಗಿ ಹೇಳ್ಕೊಡಿ ಅಂತ. ಸೊ ನಾನು ಹೇಳ್ತಿರೋದೇನೆಂದರೆ, ತುಂಬ ನಿಧಾನವಾಗಿ ಹೇಳ್ಕೊಟ್ರೆ ನಮಗೆ ಮಿನಿಮಮ್ ಅಂದರೂ ನಮಗೆ ಕಟ್ಟಿಂಗು ಸ್ಟಿಚ್ಚಿಂಗು ಅನ್ನೋದಾದರೆ 1.5 ಅವರಿಂದ 2 ಅವರ್ ಬೇಕಾಗತ್ತೆ. ಸೊ ನಾವು ಅಷ್ಟೊಂದು ಅವರ್ ನಾವು ವಿಡಿಯೋ ಹಾಕೋಕ್ಕಾಗಲ್ಲ. ಯಾಕಂತೀರ, ಅಷ್ಟೊಂದು ಟೈಮ್ ಕೊಟ್ಟು ಯಾರೂ ನೋಡೋದಿಲ್ಲ. ನಾವು ಸ್ಲೋ ಮಾಡಿದಷ್ಟು ಏನಾಗುತ್ತೆ ಅಂದರೆ ನಮಗೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನೋಡಿ, ಸ್ಲೀವ್ನ ಶೇಪ್ ತೆಗೆಯೋದು ಈ ರೀತಿ ಶೇಪ್ನ ತಗೋಬೇಕಾಗತ್ತೆ. ತುಂಬ ಲೆಂತಿ ಆಗಿಬಿಟ್ರೆ ಯಾರೂ ನೋಡಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡಿರ್ತೀವಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಸೊ ತುಂಬ ತೀರಾ ಸ್ಲೋ ಆಗಿ ಮಾಡಿದ್ರೂ ನಮಗೆ ಲೆಂತ್ ಆಗೋದ್ರಿಂದ ಯಾರೂ ನೋಡೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ಪೀಡ್ ಮಾಡ್ತೀವಿ ಅಷ್ಟೇ. ನೋಡಿ, ಈ ರೀತಿ ನೀಟಾಗಿ ಸ್ಲೀವ್ಸ್ಗೆ ನೀವು ಯಾವ ಥರ ಸ್ಕ್ಯಾಲಪ್ ಕೊಡಬೇಕು ಅಂದ್ಕೊಂಡಿದ್ದೀರೋ ಅದು ನಿಮ್ಮ ಚಾಯ್ಸು. ಕೆಲವರು ಉಲ್ಟಾ ಸ್ಕ್ಯಾಲಪ್ ಕೊಡ್ತಾರೆ, ಕೆಲವರು ಆ ಒಂದು ಕರ್ವ್ಸ್ ಆ ಒಂದು ಶೇಪ್ ಬರುತ್ತಲ್ಲ, ಆ ಶೇಪ್ ಅನ್ನೋದು ಬಾಟಮಿಗೆ ಬರೋ ಥರ ಕೊಡ್ತಾರೆ. ನಾನಿಲ್ಲಿ ಉಲ್ಟಾ ಕೊಟ್ಟಿದ್ದೀನಿ. ಆ ಶಾರ್ಪ್ನೆಸ್ ಅನ್ನೋದು ಕೆಳಗಡೆ ಬರುತ್ತೆ. ಸೊ ಆ ಒಂದು ರೌಂಡ್ ಶೇಪ್ ಅನ್ನೋದು ಮೇಲಕ್ಕೆ ಹೋಗೋ ಥರ ಸ್ಕ್ಯಾಲಪ್ ಇವತ್ತು ನಾನು ಸ್ಟಿಚ್ ಮಾಡ್ತಾಯಿರೋ ಬ್ಲೌಸಲ್ಲಿ ನೋಡಿ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾದ್ರೂ ನೀವು ಮಾಡ್ಕೋಬೋದು. ಅದು ನಿಮ್ಮ ಇಷ್ಟ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಸೊ ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ರೌಂಡ್ ಶೇಪ್ ಅನ್ನೋದು ಅದು ಬಾಟಮಿಗೆ ಬರುತ್ತೆ. ಈ ರೀತಿ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ನಾನೀಗ ಸ್ಟಿಚ್ ಮಾಡ್ಕೊಳ್ಳೋದು ಉಲ್ಟಾ ಸ್ಟಿಚ್ ಮಾಡ್ಕೊಳ್ತೀನಿ. ನನಗೆ ಈ ರೀತಿ ಸ್ಕ್ಯಾಲಪ್ಪು ಕಸ್ಟಮರ್ ಬೇಡ ಅಂತಿದ್ದಾರೆ. ಸೊ ಅದನ್ನ ಸ್ವಲ್ಪ ಉಲ್ಟಾ ಇಟ್ಟಕ್ಕೆ ಹೇಳಿದ್ದಾರೆ. ಉಲ್ಟಾ ಇಟ್ಟು ಈ ರೀತಿಯಾಗಿ ಶಾರ್ಪ್ನೆಸ್ ಅನ್ನೋದು ನನಗೆ ಬಾಟಮಿಗೆ ಬರೋ ಥರ ಸ್ಟಿಚ್ನ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ನಾವೇನು ಮಾರ್ಕ್ ಮಾಡಿದ್ದೀವೋ ಸೊ ಮಾರ್ಕಿಂಗ್ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಸ್ಲೀವ್ ಅಷ್ಟೇ ಚೇಂಜ್ ಮಾಡಿಕೊಂಡು ಅದೇ ರೀತಿ ಫಸ್ಟ್ ನೀವು ಕ್ಯಾನ್ವಾಸು ಲೈನಿಂಗ್ ಬೇಕಾದ್ರೆ ಒಂದು ಅಟ್ಯಾಚ್ ಮಾಡ್ಕೊಳ್ಳಿ, ಆಮೇಲೆ ಮೇಯ್ನ್ ಫ್ಯಾಬ್ರಿಕಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಅಟ್ಯಾಚ್ ಮಾಡ್ಕೋಬೋದು. ಸೊ ನಾನು ನಿಮಗೆ ತೋರಿಸ್ತಿದ್ದೀನಿ ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡಿ ಮತ್ತು ಮೇಯ್ನ್ ಫ್ಯಾಬ್ರಿಕ್ ಜೊತೆ ಅಟ್ಯಾಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ. ಸೊ ಬಟ್ಟೆ ಜರಗ್ದಂಗೆ ಇರುತ್ತೆ. ನೀವು ಬಿಗಿನರ್ಸ್ ಆದರೆ ಫಸ್ಟ್ ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಮೇನ್ ಫ್ಯಾಬ್ರಿಕ್ ವಿತ್ ಲೈನಿಂಗ್ ಎರಡೂ ಸೇರಿ ಒಟ್ಟಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಬೇಕಾದ್ರೂ ನೀವು ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟ್ ಫಸ್ಟು ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಬೇಕಾದ್ರೆ ನೀವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳೋ ಥರನೂ ಸ್ಟಿಚ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೋ ಆ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನಾನು ಎರಡೂ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ ಮೆಥಡಲ್ಲಿ ಬೇಕೋ ಆ ಮೆಥಡಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಬಿಟ್ಟು ಕ್ಲಾತು ಉಳಿದಿದ್ದೆಲ್ಲ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ತುಂಬ ತಿಕ್ಕಾಗಿಬಿಡುತ್ತೆ ಜಾಸ್ತಿ ಬಟ್ಟೆ ಕೊಟ್ಟರೆ. ಸೊ ಹಾಗಾಗಿ ನೀವು ಸ್ವಲ್ಪ ಸಾಧ್ಯವಾದಷ್ಟು ಕಡಿಮೆನೇ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೀಟಾಗಿ ಮ್ಯಾಚ್ ಹೊಡ್ಕೊಳ್ಳಿ. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಕಟ್ ಮಾರ್ಕ್ಸ್ ಇಟ್ಕೊಂಡು ಈ ರೀತಿ ಆ ಎಡ್ಜಸ್ ಬರುತ್ತಲ್ಲ, ಆ ಶಾರ್ಪ್ನೆಸ್ ಅನ್ನೋದು ನೀಟಾಗಿ ಬರಬೇಕು. ನೀಟಾಗಿ ಈ ರೀತಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ಳಿ. ಕೈಯಲ್ಲಿ ಸೆಟ್ ಮಾಡಿಕೊಂಡು ಆಗಿಲ್ಲ ಅಂದರೆ ನೀವು ನಾನು ನೋಡಿ ಮೊಳೆ ಇಟ್ಕೊಂಡಿದ್ದೀನಿ, ಆ ಒಂದು ಶಾರ್ಪ್ನೆಸ್ ಅನ್ನೋದು ಕೊಡೋದಕ್ಕೆ ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತೀನಿ. ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಆ ಒಂದು ಶಾರ್ಪ್ನೆಸ್ ಅನ್ನೋದು ಬಂದ್ಬಿಡುತ್ತೆ. ನೋಡ್ತಿರ್ಬೋದು ನೀವು ಈ ರೀತಿ ನೋಡಿ, ಈ ರೀತಿ ಶಾರ್ಪ್ನೆಸ್ ಬರುತ್ತೆ. ಇದು ಐರನ್ ಮಾಡೋಕ್ಕೆ ಮೊದಲು ಇರುತ್ತೆ. ಐರನ್ ಮಾಡಿಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ. ಸೊ ಇನ್ನೊಂದು ಸ್ಲೀವು ಸೇಮ್ ಅದೇ ರೀತಿಯಾಗಿ ಸ್ಟಿಚ್ನ ಮಾಡಿ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ, ನೀವು ಕ್ಯಾನ್ವಾಸ್ನ ಆ ಒಂದು ಸ್ಕ್ಯಾಲಪ್ ಡಿಸೈನ್ನ ಉಲ್ಟಾ ಕೂಡ ಇಟ್ಟು ಸ್ಟಿಚ್ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಇದನ್ನು ಅಷ್ಟೇ ನಾನು ಉಲ್ಟಾ ಮಾಡ್ಕೊಳ್ತೀನಿ.
ಅದನ್ನು ಸಹ ನೀಟಾಗಿ ಆ ಶಾರ್ಪ್ನೆಸ್ ಬರೋ ಥರ ಮೊಳೆ ತೊಗೊಂಡು ನೀಟಾಗಿ ಶಾರ್ಪ್ನೆಸ್ನ ತೆಗಿತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ಶಾರ್ಪ್ನೆಸ್ ಅನ್ನೋದು ತಗೋಬೇಕಾಗತ್ತೆ. ಈ ರೀತಿ ತಗೊಂಡು ನೀಟಾಗಿ ಐರನ್ ಮಾಡಿಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಐರನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ. ಬೇಕಾದರೆ ನೋಡಿ ಐರನ್ ಮಾಡಿದೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಅಲ್ಲಿ ಬೇಕಾದ್ರೆ ನೀವು ಆ ಒಂದು ಶಾರ್ಪ್ನೆಸ್ ಬಂದಿದೆಯಲ್ಲ ಅಲ್ಲಿ ಬೀಡ್ಸು ಬೇಕಾದ್ರೂ ನೀವು ಹಾಕ್ಕೋಬೋದು. ಸೊ ನಿಮಗೆ ಇಷ್ಟ ಆದರೆ ಬೀಡ್ಸೂ ಹಾಕ್ಕೊಳ್ಳಿ. ಸೊ ಬೀಡ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೀಡ್ಸ್ ಹಾಕ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಬೀಡ್ಸ್ನ ಹಾಕ್ಕೋಬೋದು. ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಔಟ್ಲುಕ್ ಬರುತ್ತೆ ಸ್ಲೀವು ಅಂತ. ನಾನಿಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನಿಮ್ಗೆ ಆ ಶಾರ್ಪ್ನೆಸ್ ಬಂದಿರೋ ಹತ್ರ ಬೀಡ್ಸ್ ಆಗಿರ್ಬೋದು, ಇಲ್ಲ ನೀವು ಪೋಟ್ಲಿ ಬಟನ್ಸ್ ಆಗಿರ್ಬೋದು, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನ ನೀವು ಹಾಕ್ಕೋಬೋದು. ಇನ್ನೂ ಲುಕ್ಕು ಚೆನ್ನಾಗಿರುತ್ತೆ. ನೋಡಿ ಸ್ಲೀವ್ಸು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ. ಈ ರೀತಿಯಾಗಿ ಔಟ್ಲುಕ್ ಬರುತ್ತೆ ಸ್ಲೀವು. ಇಷ್ಟು ಸ್ಲೀವ್ ಪಾರ್ಟ್ ಆಯಿತು. ನೆಕ್ಸ್ಟು ಫ್ರಂಟ್ ಪಾರ್ಟು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಪ್ರಿನ್ಸಸ್ ಕಟ್ಟದು ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ನೋಡಿ ನೀಟಾಗಿ ಈ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ರಿಂಕಲ್ ಬರಬಾರ್ದು, ಯಾವುದೇ ಕಾರಣಕ್ಕೂ ರಿಂಕಲ್ ಬರದೇ ಇರೋ ಥರ ನೀವು ನೀಟಾಗಿ ಬಟ್ಟೆನ ಸ್ಟಿಚ್ ಮಾಡ್ಕೋಬೇಕು. ರಿಂಕಲ್ ಬಂದುಬಿಟ್ರೆ ನಮಗೇನಾಗುತ್ತೆ ಅಂದರೆ ಮೇಯ್ನ್ ಫ್ಯಾಬ್ರಿಕ್ಕು ಲೈನಿಂಗು ಸೆಟ್ ಆಗಿರಲ್ಲ. ಅದು ಮೇಯ್ನ್ ಫ್ಯಾಬ್ರಿಕ್ ಮಾತ್ರ ಹಿಂಗೆ ಎದ್ಕೊಂಡಂಗಿರುತ್ತೆ, ಮತ್ತು ಲೈನಿಂಗ್ ಮಾತ್ರ ಬಾಡಿಗೆ ಅಂಟ್ಕೊಂಡಂಗಿರುತ್ತೆ. ಸೊ ಆ ರೀತಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ರಿಂಕಲ್ ಬರ್ದಿರೋ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಅಟ್ಯಾಚ್ ಮಾಡಿದ್ದಾಯಿತು ಪ್ರಿನ್ಸಸ್ ಕಟ್ ಪಾರ್ಟು. ಫ್ರಂಟು ನೆಕ್ ಪಾರ್ಟ್ನ ಈಗ ನೋಡಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಓಪನ್ ಇಡಬೇಕಾಗಿತ್ತು ನಾನು ಅಂತ. ಸೊ ಈ ರೀತಿ ಜಾಯಿನ್ ಮಾಡಿಕೊಂಡು ಈ ರೀತಿ ಓಪನ್ ಮಾಡಿ ನೀಟಾಗಿ ಈ ರೀತಿ ಪ್ರೆಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡಿಕೊಂಡು ಈಗ ನಾನು ನೆಕ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಶೇಪ್ನ ಕಟ್ ಮಾಡ್ಕೊಂಡು ನಾನು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೇಮ್ ಕಲರ್ ಈಗ ನಾನೇನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನೋ ಸೇಮ್ ಕಲರ್ನ ನೋಡಿ ಥ್ರೆಡ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇನ್ವಿಸಿಬಲ್ಲು ಈ ಒಂದು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬ್ಲೌಸ್ ಏನು ಸ್ಟಿಚ್ ಮಾಡ್ತಾ ಇದ್ದೀನೋ ಅದರದ್ದೇ ಕ್ಲಾತ್ನ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಕಾಂಟ್ರಾಸ್ಟ್ ಎಲ್ಲ ಗೋಲ್ಡ್ ಕಲರ್ದು ಏನೂ ಕೊಡಲಿಲ್ಲ. ಸೊ ಸೆಲ್ಫ್ ಕಲರ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಸೆಲ್ಫ್ ಕಲರ್ ಕೊಡ್ತಾಯಿದ್ದೀನಿ. ಈ ರೀತಿ ಸೆಲ್ಫ್ ಕಲರ್ ಕೊಟ್ಟು ನೋಡಿ ತುಂಬಾ ಚೆನ್ನಾಗಿರುತ್ತೆ ಲುಕ್ ವೈಸು. ಈ ಒಂದು ಪೈಪಿಂಗ್ ಅನ್ನೋದು ನೀಟಾಗಿ ಆ ಥ್ರೆಡ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ನಾನು ಪೈಪಿಂಗ್ನ ರೆಡಿ ಮಾಡಿಕೊಂಡೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ ಇಟ್ಕೋಬೇಕು ಕಂಪಲ್ಸರಿ. ಕಟ್ ಮಾರ್ಕ್ಸ್ ಇಟ್ಟಿಲ್ಲ ಅಂದರೆ ನಮಗೇನಾಗುತ್ತೆ ಅಂದರೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ, ಬಟ್ಟೆ ನೀಟಾಗಿ ಟರ್ನ್ ಆಗೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಈಗ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಂಡು ನೆಕ್ನ ಫಿನಿಶ್ ಮಾಡ್ಕೋಬೇಕಾಗತ್ತೆ. ನಾವು ಸ್ಟಿಚ್ ಮಾಡಬೇಕಾದ್ರೂ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಬಟ್ಟೆನ ಹ್ಯಾಂಡಲ್ ಮಾಡೋ ರೀತಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಟ್ಟೆನ ನಾವು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಎಳೆದಾಡಬಾರ್ದು. ಬಟ್ಟೆನ ಫ್ರೀಯಾಗಿ ಬಿಟ್ಟು ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾವು ಕೊಡೋ ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನಿಮಗೆ ಬ್ಲೌಸ್ ಫಿನಿಶಿಂಗು ಬರುತ್ತೆ, ಫಿಟ್ಟಿಂಗು ಬರುತ್ತೆ. ನೋಡಿ ನೆಕ್ ಪಾರ್ಟ್ ಆಯಿತು. ಈಗ ಬ್ಯಾಕ್ ಪಾರ್ಟ್ಗೂ ಅಷ್ಟೇ ನೋಡಿ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬ್ಯಾಕ್ ಓಪನ್ ಇಡಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಬ್ಯಾಕ್ ಹುಕ್ ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ನಾನು ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇನ್ವಿಸಿಬಲ್ ಪೈಪಿಂಗ್ ಸೇಮ್ ಫ್ರಂಟಲ್ಲಿ ನಾನು ಏನು ಕೊಟ್ಟನೋ ಅದನ್ನೇ ಬ್ಯಾಕಲ್ಲೂ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಟರ್ನಿಂಗ್ಸಲ್ಲಿ ನೀವು ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಪೈಪಿಂಗ್ ಥ್ರೆಡ್ಗೆ ನೀಟಾಗಿ ಪೈಪಿಂಗ್ ಥ್ರೆಡ್ ಅನ್ನೋದು ಟರ್ನ್ ಆಗುತ್ತೆ. ನಿಮಗೆ ಈಸಿಯಾಗಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೇಮ್ ಕಂಟಿನ್ಯೂ ಆಗಿ ಈ ರೀತಿಯಾಗಿ
ಸ್ಲೀವ್ನ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿಯಾಗಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕಾಗತ್ತೆ. ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಪೈಪಿಂಗ್ ಥ್ರೆಡ್ ಅನ್ನೋದು ಟರ್ನ್ ಆಗುತ್ತೆ. ಈ ರೀತಿ ಈಗ ನಾವು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಂಡು ಈ ಪೈಪಿಂಗ್ ಅಟ್ಯಾಚ್ ಮಾಡೋದನ್ನ ಈ ರೀತಿ ಉಲ್ಟಾ ಹಾಕ್ಕೊಂಡು ಬಟ್ಟೆ ಜರಗ್ದಂಗೆ ಗುಂಡು ಪಿನ್ ಒಂದೆರಡು ಹಾಕ್ಕೊಳ್ಳಿ. ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ಕೊಂಡು ಬನ್ನಿ. ನಾನು ಈಗಾಗಲೇ ಡೋರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಾರ್ಡ್ರ್ ಕಲರಲ್ಲಿ ಟ್ಯಾಸಲ್ಸ್ ಇಟ್ಟು. ಸೊ ಅದನ್ನು ಇಲ್ಲಿ ಡೈರೆಕ್ಟಾಗಿ ನಾನಿಲ್ಲಿ ಡೋರಿನ ಸ್ಟಿಚ್ ಮಾಡ್ಕೊಳ್ತೀನಿ. ಅಲ್ಲಿ ಸ್ವಲ್ಪ ರಫ್ ಹೊಡ್ಕೊಳಂಗೆ ನೋಡಿ, ಆ ಡೋರಿ ಟೈಟಾಗಿರಬೇಕಲ್ಲ, ಸೊ ಹಾಗಾಗಿ ಡೋರಿನ ನೀಟಾಗಿ ಈ ರೀತಿ ರಫ್ ಹೊಡ್ಕೊಂಡು ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಈ ರೀತಿ ಡೋರಿನ ಫಸ್ಟೇ ರೆಡಿ ಮಾಡ್ಕೊಂಡಿದ್ದು ಈ ರೀತಿ ನಾವು ಸ್ಟಿಚ್ ಮಾಡಿಕೊಂಡ್ರು ನಮ್ಗೆ ಆ ಡೋರಿ ಅಟ್ಯಾಚ್ ಮಾಡಿರೋದು ಕೂಳೆ ಎಲ್ಲ ಈಚೆಗೆ ಬರೋದರ ನೀಟಾಗಿ ಫಿನಿಶಿಂಗ್ ಸಮೇತ ರೆಡಿ ಆಗುತ್ತೆ. ಗುಂಡು ಪಿನ್ ತೆಗೆದುಬಿಟ್ಟು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. ಈಗ ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲೂ ಸ್ವಲ್ಪ ನಾನು ಸ್ಟಿಚ್ನ ರಫ್ ಹೊಡಿತೀನಿ. ಮತ್ತು ಕಂಟಿನ್ಯೂ ಆಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ತಾ ಬರ್ತೀನಿ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ಥರ ಇದನ್ನು ಸಹ ಎಕ್ಸ್ಟ್ರಾ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾರ್ಕ್ಸ್ ಇಟ್ಕೊಂಡು ನಿಮ್ಗೆ ಒಂದೇ ಪೀಸ್ನೇ ತೋರಿಸ್ಬೋದು, ನಾನು ಇನ್ನೊಂದು ಪೀಸ್ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಆದ್ರೂ ಕೆಲವು ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದನ್ನು ಸ್ಟಿಚ್ ಮಾಡಿದ್ರು ಮತ್ತೊಂದು ಯಾಕೆ ಸ್ಟಿಚ್ ಮಾಡೋದು ತೋರಿಸಿಲ್ಲ ನಮಗೆ ಅಂತ. ಸೊ ಹಾಗಾಗಿ ಎರಡನ್ನೂ ಸ್ಟಿಚ್ ಮಾಡೋದು ತೋರಿಸ್ತಿದ್ದೀನಿ ನಾನು. ನಿಮ್ಗೆ ಯಾವುದೇ ಡೌಟ್ ಬರಬಾರ್ದು ಅಂತ, ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಎರಡೂ ನಾನು ನಿಮಗೆ ಡೌಟ್ ಬರಬಾರ್ದು ಅಂತಲೇ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಲೇ ನಾನು ಎರಡೂ ಲೆಫ್ಟು ರೈಟ್ ಎರಡೂ ಸೈಡ್ದು ಸ್ಟಿಚಿಂಗ್ನ ನಾನು ನಿಮಗೆ ತೋರಿಸ್ತಿರೋದು. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿಕೊಂಡೆ. ಈಗ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ, ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇಲ್ಲೂ ಅಷ್ಟೇ, ನೀವು ಬಟ್ಟೆನ ಎಳಿಬಾರ್ದು. ನೀಟಾಗಿ ಸ್ವಲ್ಪ ನಿಧಾನ ಆದರೂ ನಿಮ್ಗೆ ಅಪೆಕ್ಸ್ ಪಾಯಿಂಟ್ ಹತ್ರ ಸ್ವಲ್ಪ ನಿಧಾನ ಆಗುತ್ತೆ, ಯಾಕಂದರೆ ಅಲ್ಲಿ ಬಟ್ಟೆ ಟರ್ನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನೆಲ್ಲ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಹೇಳೋದ್ನಲ್ಲ, ಇಲ್ಲಿ ವೇರಿಯೇಷನ್ ಬರುತ್ತೆ. ಪ್ರಿನ್ಸಸ್ ಕಟ್ ಪಾರ್ಟ್ ಅಟ್ಯಾಚ್ ಮಾಡಿದಾದಮೇಲೆ ನಾವಲ್ಲಿ ರೀಕಟ್ಟಿಂಗ್ ಮಾಡಬೇಕಾಗತ್ತೆ ಅಂತ. ನೋಡಿ, ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಂದಿದೆ. ಈಗ ನಾವು ಕರೆಕ್ಟಾಗಿ ನೆಕ್ನ ಸೆಟ್ ಮಾಡಿಕೊಂಡು ಒಂದೆರಡು ಪಿನ್ ಹಾಕ್ಕೊಳ್ಳಿ. ಇಲ್ಲಿ ಪಿನ್ ಹಾಕ್ಕೊಂಡು ಇಲ್ಲೂ ಅಷ್ಟೇ ಕರೆಕ್ಟಾಗಿ ನಾವು ಈಗ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಶೋಲ್ಡ್ರನ್ನ ಕಟ್ ಮಾಡಬೇಡಿ, ಶೋಲ್ಡ್ರಿಗಿಂತೂ ಕೆಳಗಡೆಗೆ ನೀವು ಈ ರೀತಿ ನೀಟಾಗಿ ಕರೆಕ್ಟಾಗಿ ಲೆವೆಲ್ಲಾಗಿ ಬರೋ ಥರ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿರೋದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇದನ್ನು ಎರಡು ಥರನೂ ಯೂಸ್ ಮಾಡ್ಬೋದು, ಕ್ರಾಪ್ ಟಾಪ್ ಥರನೂ ಯೂಸ್ ಮಾಡ್ಬೋದು. ನೀವು ಗೌನ್ ಥರ ಹಾಕ್ಕೊಂಡ್ರೆ, ಲೆಹೆಂಗಾದ ಹಾಕ್ಕೊಂಡ್ರೆ ಸ್ಕರ್ಟು, ಸೊ ಅದಕ್ಕೆ ಮೇಲೆ ಕ್ರಾಪ್ ಟಾಪ್ ಆಗೂ ಯೂಸ್ ಮಾಡ್ಬೋದು. ಸ್ಯಾರಿ ಹಾಕ್ಕೊಳ್ತೀನಿ ಅನ್ನೋದಾದರೆ ಬ್ಲೌಸ್ ಥರನೂ ಯೂಸ್ ಮಾಡ್ಬೋದು. ಸೊ ಮಲ್ಟಿ ಯೂಸ್ ಅಂತಲೇ ಹೇಳ್ಬೋದು. ಎರಡಕ್ಕೂ ನಾವು ಈ ಒಂದು ಬ್ಲೌಸ್ನ ಯೂಸ್ ಮಾಡ್ಬೋದು. ಸೊ ಒಂದು ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೀತಿ ಮೆಜರ್ಮೆಂಟ್ ತಗೊಂಡು ನೀಟಾಗಿ ನಾವು ಸ್ಕ್ಯಾಲಪ್ನ ಎಕ್ಸ್ಟ್ರಾ ಲೈನಿಂಗ್ ಮೇಲೆ ನಾನಿಟ್ಟು ಐರನ್ ಮಾಡ್ಕೊಂಡಿಲ್ಲ, ಅಟ್ಯಾಚ್ ಮಾಡ್ತೀನಿ.
ಹ್ಯಾಂಡ್ಸ್ಗೆ ಅಟ್ಯಾಚ್ ಮಾಡ್ದಂಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡಲ್ಲ. ಇಲ್ಲಿ ನಾನು ಲೈನಿಂಗ್ ಮೇಲಿಟ್ಟು ಐರನ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತೀನಿ. ನೋಡಿ ಸ್ಕ್ಯಾಲಪ್ಪು ಕಾಣಿಸ್ತಾ ಇಲ್ಲ, ಸೊ ಹಾಗಾಗಿ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಬ್ಯಾಕ್ದಕ್ಕೆ ಮಾರ್ಕ್ ಮಾಡ್ಕೊ ಸ್ಕ್ಯಾಲಪ್ ನೋಡಿ ಇದ್ರ ಮೇಲೆ ಇಟ್ಟು ಇದನ್ನು ಇದ್ರ ಮೇಲಿಟ್ಟರೆ ನಮಗೆ ಕಾಣುತ್ತೆ. ಸೊ ಮಾರ್ಕಿಂಗ್ ಮೇಲೆ ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೋದು. ಸೇಮ್ ಅದೇ ರೀತಿ ಬ್ಯಾಕ್ದು 2 ಪೀಸ್ ಇರುತ್ತಲ್ಲ, 2 ಪೀಸ್ನು ನೀಟಾಗಿ ರೀತಿ ಮಾರ್ಕ್ ಮಾಡಿಕೊಂಡೆ. ಇದನ್ನ ಲೈನಿಂಗ್ ಮೇಲೆ ಐರನ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡಿ ಲೈನಿಂಗ್ ಮೇಲೆ ಐರನ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇದು ಕ್ಲೋಸಿಂಗ್ ಕಡೆ ನಾವು ಇದು ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಮೇಲ್ಭಾಗಕ್ಕೆ ಬರುತ್ತೆ. ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇದ್ದರೆ ನೀಟಾಗಿ ರೀತಿ ಕಟ್ ಮಾಡ್ಕೊಬಿಡಿ. ಲೈನಿಂಗು ತುಂಬ ಜಾಸ್ತಿ ಇದ್ದರೂ ನಮಗೇನಾಗುತ್ತೆ, ತಿಕ್ಕಾಗ್ಬಿಡುತ್ತೆ. ನಾನು ನೋಡಿ 1 ಫೂಟಷ್ಟು ಆ ಶೇಪ್ನ ಡೌನಿಂಗ್ ತಗೊಂಡೆ. ಫಸ್ಟಿಗೆ ಒಂದು ಸ್ಟಿಚ್ನ ಹಾಕ್ಕೊಬಿಡಿ. ಅದು ಕ್ಯಾನ್ವಾಸು ಜರುಗ್ದಂಗಿರುತ್ತೆ. ಈ ರೀತಿ ಈ ಕ್ಯಾನ್ವಾಸ್ ಜರುಗಲ್ಲ, ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಸ್ಟಿಚ್ನ ಹಾಕ್ಕೋಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕ್ಯಾನ್ವಾಸ್ ಜರುಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ, ನಿಮಗೆ ಕ್ಯಾನ್ವಾಸ್ ಅನ್ನೋದು ಜರುಗೋದಿಲ್ಲ. ನೀಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೋದು ಕ್ಯಾನ್ವಾಸ್ನ. ನೋಡಿ ಈ ಕಡೆ 1/2 ಇಂಚ್ಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಆ ಕಡೆ ಈ ಕಡೆ ಕಾರ್ನರ್ಸು ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಇದು ಕ್ರಾಪ್ ಟಾಪ್ಗೂ ಯೂಸ್ ಆಗುತ್ತೆ, ಬ್ಲೌಸ್ಗೂ ಯೂಸ್ ಆಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಶಾರ್ಪ್ನೆಸ್ನ ನೀಟಾಗಿ ತೆಗಿಬೇಕಾಗತ್ತೆ. ಈ ರೀತಿ ತೆಗೆದಾಗ ನಿಮಗೆ ಅದು ಏನಾಗುತ್ತೆ, ಈ ರೀತಿ ಎಡ್ಜಸ್ ಶಾರ್ಪ್ ಬರೋ ಥರ ಈ ರೀತಿಯಾಗಿ ನೀವು ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸೆಟ್ ಮಾಡ್ಕೊಂಡಾಗ ನೋಡಿ 1/2 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗು ಆ ಕಡೆ ಈ ಕಡೆನೂ ಎಡ್ಜಸ್ಸು ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಪ್ ಶೇಪ್ ಆಗಿರ್ಬೋದು ಎಲ್ಲ. ಸೊ ಅದೇ ರೀತಿ ಬ್ಯಾಕ್ ಪಾರ್ಟ್ಗೂ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ನೀಟಾಗಿ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ನಾನು ಸ್ಕ್ಯಾಲಪ್ದು ಸ್ಟಿಚ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಸೊ ಎಡ್ಜಸ್ ಆ ಕಡೆ ಲಾಸ್ಟ್ ಇದೆಯಲ್ಲ ಅದನ್ನು ನೀವು 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನೇನು ಸ್ಟಿಚ್ ಹಾಕ್ಕೊಂಡೆ ಈಗ ಆ ರೀತಿ ಸ್ಟಿಚ್ ಹಾಕ್ಕೊಂಡಾಗ ನಮಗೆ ಫೋಲ್ಡಿಂಗ್ ಅನ್ನೋದು ಬರುತ್ತೆ. ಸೊ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ನೋಡಿ ಇಲ್ಲೂ ಅಷ್ಟೇ ಫೋಲ್ಡಿಂಗ್ ಸಮೇತ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಶಾರ್ಪ್ನೆಸ್ ಕೊಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀಟಾಗಿ ಒಂದು ಶಾರ್ಪ್ನೆಸ್ನ ಕೊಡಬೇಕಾಗತ್ತೆ. ಸೇಮ್ ಇನ್ನೊಂದು ಅದೇ ರೀತಿಯೇ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಸೇಮು ಅದೇ ರೀತಿ ರೆಡಿ ಮಾಡಿಕೊಂಡೆ ನಾನು. ಈಗ ನಾನು ಕಾಜಾಪಟ್ಟಿಗೆ ಕ್ಲಾತ್ನ ತಗೊಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡು ಕಾಜಾಪಟ್ಟಿ ಹೈಪಟ್ಟಿನ ಸ್ಟಿಚ್ ಮಾಡ್ತೀನಿ ನಾನು. ನೋಡಿ ಹೈಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಅಲ್ಲಿ ಶಾರ್ಪ್ನೆಸ್ ಬಂದಿದೆಯಲ್ಲ ನಮಗೆ ನೋಡ್ಕೋಬೇಕು. ಅದನ್ನ ನೀಟಾಗಿ ಅದಕ್ಕೆ ಕವರ್ ಆಗೋ ಥರ ನಾವು ಫೋಲ್ಡಿಂಗ್ ಮಾಡಿಕೊಂಡು ಹೈಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ತುಂಬ ತಿಕ್ಕಾಗಿ ಬೇಡ, ಸ್ವಲ್ಪ
ಕಡಿಮೆನೇ ಕ್ಲಾತ್ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ನೋಡಿ ಎಲ್ಲಿಗೆ ಸೆಟ್ ಆಗಬೇಕು. ನಮಗೆ ಸ್ಕ್ಯಾಲಪ್ ಕೊಟ್ಟಿರ್ತೀವಲ್ಲ, ಸೊ ಸ್ಕ್ಯಾಲಪ್ಪಿಂದ ಈಚೆಗೆ ಬರಬಾರ್ದು. ಆ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕಾಗತ್ತೆ. ನೀಟಾಗಿ ಈ ರೀತಿ ಹಾಕ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಈ ರೀತಿ ಹಾಕ್ಕೊಂಡು ನೋಡಿ ಫಿನಿಶಿಂಗ್ ಸಮೇತ ನಮಗೆ ರೆಡಿ ಆಗೋಯ್ತು. ಈಗ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ನೋಡಿ ಕ್ಲಾತ್ ಜಾಸ್ತಿ ಬಿಡಬೇಡಿ. ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಅಂದರೆ ನಮಗಲ್ಲಿ ಸ್ಕ್ಯಾಲಪ್ ಕೊಟ್ಟಿರೋ ಹತ್ರ ಕಾಣುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಕ್ಲಾತ್ನ ಬಿಡಿ. ಕಿನಾರ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ನೋಡಿ ಈ ಥರ ಸ್ವಲ್ಪ ಕ್ರಾಸಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಕಾಣಿಸಲ್ಲ. ಸ್ವಲ್ಪ ಕ್ರಾಸಾಗಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ನೀವು ಸ್ಟಿಚ್ನ ಹಾಕಬೇಕಾಗತ್ತೆ. ಸೊ ಉಕ್ಸ್ ಹಾಕ್ಬೇಕಾದ್ರೂ ಅಷ್ಟೇ ತುಂಬ ಬಾಟಮ್ಗೆ ಹಾಕಬೇಡಿ, ಸ್ವಲ್ಪ ಮೇಲಕ್ಕೆ ಉಕ್ಕನ್ನ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಕೆಳಗಡೆ ಬಾಟಮ್ಗೂ ಹಾಕಿದ್ರೂ ನಮಗೆ ಎಳೆದಂಗಿರುತ್ತೆ ಆ ಸ್ಕ್ಯಾಲಪ್ಸ್ ಎಲ್ಲ. ಸ್ವಲ್ಪ ಅಲ್ಲಿ ಗ್ಯಾಪ್ ಕೊಟ್ಟು ನೀವು ಸ್ಕ್ಯಾಲಪ್ ಗ್ಯಾಪ್ ಕೊಟ್ಟು ನೀವು ಉಕ್ಕನ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಉಕ್ಪಟ್ಟಿ ಐಪಟ್ಟಿ ರೆಡಿ ಆಯಿತು. ಸೊ ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ತೀನಿ. 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಶೋಲ್ಡರ್ ಅಟ್ಯಾಚು ಮಾಡ್ತೀನಿ. ಎರಡೂ ಕಡೆ ನೀಟಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಸ್ಲೀವ್ನ ಅಟ್ಯಾಚ್ ಮಾಡೋಣ. ನೋಡಿ ಸ್ಲೀವು ಯಾವುದು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡಿಕೊಂಡು ನೀವು ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಫ್ರಂಟದ ಬ್ಯಾಕಿಗೆ ಬ್ಯಾಕದ ಫ್ರಂಟ್ಗೆ. ಬಿಗಿನರ್ಸ್ ಆದರೆ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಸ್ಲೀವ್ ನೋಡಿ ಅಟ್ಯಾಚ್ ಮಾಡಿದ್ದಾಯಿತು. ಸೊ ಇನ್ನೊಂದು ಸ್ಲೀವ್ನೂ ಅಟ್ಯಾಚ್ ಮಾಡ್ತೀನಿ. ಅದನ್ನು ಸೇಮ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಕರೆಕ್ಟಾಗಿ ಬಂದರೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಎರಡು ಸ್ಲೀವ್ ಅಟ್ಯಾಚ್ ಮಾಡಿದ್ದಾಯಿತು. ಸೊ ಇದನ್ನ ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡಿಕೊಂಡೆ. ಸೈಡ್ ಜಾಯಿಂಟು ನೋಡ್ಕೊಳ್ಳಿ ಮೆಜರ್ಮೆಂಟ್ ಪ್ರಕಾರ 5 ಇಂಚು ನನಗೆ ಹ್ಯಾಂಡ್ ಲೂಸ್ ಬೇಕು. 5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಸೈಡ್ ಫಿಟ್ಟಿಂಗ್ ಸ್ಟಿಚ್ಚು ಸೈಡ್ ಜಾಯಿಂಟ್ನ ಕೊಡಬೇಕಾಗತ್ತೆ. ನೋಡ್ತಿರ್ಬೋದು ನೀವು. ನೋಡಿ ಈ ಕಡೆ ಕೂಳೆನ ನೀವು ಸ್ಕ್ಯಾಲಪ್ ಇರೋ ಕಡೆ ಫೋಲ್ಡ್ ಮಾಡಬೇಡಿ, ಈ ಕಡೆ ಫೋಲ್ಡ್ ಮಾಡ್ಕೊಂಡು ನೀವು ಒಂಚೂರು ಎಮ್ಮಿಂಗ್ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಕೂತ್ಕೊಳ್ಳುತ್ತೆ. ಸೊ ಈ ಕಡೆನೂ ಅಷ್ಟೇ ಸೇಮ್ ಅದೇ ರೀತಿ ನೋಡಿ ಈ ರೀತಿ ನೀಟಾಗಿ ನಾವು ಎಷ್ಟು ಲೂಸಿಂಗ್ ಬೇಕೋ ಅಷ್ಟು ಲೂಸಿಂಗ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ನ ಮಾಡಬೇಕಾಗತ್ತೆ. ಈ ರೀತಿ ಇದು ಅಷ್ಟೇ ಸ್ಕ್ಯಾಲಪ್ ಕಡೆ ಫೋಲ್ಡ್ ಮಾಡಬೇಡಿ. ಸ್ಕ್ಯಾಲಪ್ ನಿಮಗೆ ಎಲ್ಲಿ ಕಟ್ ಬಂದಿದೆಯೋ ಅದಕ್ಕಿಂತ ಈ ಕಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಇಷ್ಟು ಬ್ಲೌಸು. ಈ ಒಂದು ಬ್ಲೌಸ್ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವೇಸ್ಟ್ ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 27 ಬೇಕು, 27 ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಒಂದು 1/4 ಇಂಚ್ ಕಡಿಮೆ ಬಂದಿದೆ. ಯಾಕಂದರೆ ಸ್ಕ್ಯಾಲಪ್ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಲೂಸಿಂಗ್ ಆಗುತ್ತೆ ಬಾಟಮಲ್ಲಿ. ಸೊ ಹಾಗಾಗಿ 1/4 ಇಂಚು ವೇರಿಯೇಷನು ಬಂದಿದೆ. ನೋಡಿ ಬ್ಲೌಸು ಈ ರೀತಿಯಾಗಿ ರೆಡಿಯಾಗಿದೆ. ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಉಕ್ಪಟ್ಟಿ ರೆಡಿಯಾಗಿದೆ. ವಿತೌಟ್ ಐರನ್ ನಿಮಗೆ ತೋರಿಸ್ತಿದ್ದೀನಿ. ಐರನ್ ಮಾಡಿದ್ರೆ ಇನ್ನೂ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.